ಈಗೂ ನಿಮ್ಮ MLAಗಳಿಗೆ ಯಾರಿಗೆ ಆಗಲಿ ಇಲ್ಲ ನಿಮ್ಮ MLCಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಾನು ಮರ್ತಿದ್ದೆ, ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು, ನನ್ನ ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದಂಥ ಕೇಸು, ನಿಮ್ಮ ತಮ್ಮ ನಿಮ್ಮ ಅಣ್ಣ ಬಾಲಕೃಷ್ಣೇಗೌಡ ಇದ್ದಾರಲ್ಲ, ಆ ಆಫೀಸರ್ಗಳ ಕೇಳಿ ಏನೇನು ಕೇಸ್ ಹಾಕ್ಸಿದ್ದ, ನೀನೇನೇ ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ, ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯಿತು ಚಂದ್ರಪ್ಪನ ಕೇಳಿ, ಅದೆಲ್ಲ ಕೂಡ ನಾನು ಮರ್ತಿದ್ದೆ. ಆದರೆ ಮತ್ತೆ 1 ವರ್ಷಕ್ಕೆ ನೆನಪು ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಇದಕ್ಕೆಲ್ಲ ಉತ್ತರವನ್ನು ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧನಾಗಿದ್ದೇನೆ, ಅಸೆಂಬ್ಲಿಗೆ ತಯಾರಾಗಿದ್ದೇನೆ. 2 ಅಸೆಂಬ್ಲಿ ದಾಟೋಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿಲಾರು, ಏಕೆಂದರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟಗಳು, ನಿಮ್ಮ ಸೋದರ ಬಾಲಕೃಷ್ಣೇಗೌಡನ ಆಸ್ತಿಗಳು, ಎಷ್ಟು ಒಬ್ಬ ಆಫೀಸರ್, ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧನಾಗಿದ್ದೇನೆ. ನಿಮ್ಮ ಕಂತೆಗಳನ್ನ ಇದರಲ್ಲ, ಇನ್ನ ನಿಮ್ಮ ಸೋದರ ಅವನ ಕೇಳಿ ಕಳಿಸ್ಕೊಡಿ. ನೆಲಮಂಗಲದ್ದು ಇರ್ಬೋದು, ಬೆಂಗಳೂರು ಇರ್ಬೋದು, ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ಬೋದು, ಉತ್ತರ ಇರ್ಬೋದು, ದೇವಗಿರಿ ಇರ್ಬೋದು, ಇಲ್ಲಿ ಕೆಟ್ಗರಳ್ಳಿ ಇರ್ಬೋದು, ಎಲ್ಲ ಚರ್ಚೆ ಮಾಡಲಿಕ್ಕೆ ಏನು ಅನೇಕ ಮೈನಿಂಗ್ಗಳು ಇರ್ಬೋದು, ಎಲ್ಲವನ್ನ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ.